ಹಾಯ್ ಗಾಯ್ಸ್, ಇವತ್ತು ಗೋಬಿ ಮಂಚೂರಿ ಮಾಡತ್ತೀನಿ. ಬರ್ರಿ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಸೊ ಫಸ್ಟಿಗೆ ಗಾಯ್ಸ್ ನೋಡ್ತಿರ್ಬೋದು, ನಾನು ಗೋಬಿನ ಈ ಥರ ಸಣ್ಣ ಸಣ್ಣಕ್ಕೆ ಮುರ್ಕೊಂಡು ಸ್ವಲ್ಪ ನೋಡಿಕೊಂಡು ಮುರ್ಕೊಳ್ರಿ, ಯಾಕಂದ್ರೆ ಹುಳ ಇರ್ತಾವೆ ಹಂಗಾಗಿ. ಸೊ ಈಗ ನೋಡ್ಬೋದು, ನೆಕ್ಸ್ಟ್ ನೀರು ಒಳಗೆ ತೊಳೆಯತ್ತೀನಿ. ಒಂದು 2 ಸತಿ ನೀಟಾಗಿ ನೀರು ಒಳಗೆ ತೊಳ್ಕೊರಿ. ಫಸ್ಟ್ ಒಂದು ಹುಳಗಿಲ್ಲ ಏನಾರು ಇತ್ತಂದ್ರೆ ಎಲ್ಲ ಹೋಗತಿ. ಸೊ ನೀಟಾಗಿ ತೊಳ್ಕೊಂಡಿದ್ಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ಗೈಸ್, ನೆಕ್ಸ್ಟ್ ಏನಂದ್ರೆ ಇವಾಗ ಅದಕ್ಕೆ ಅರ್ಧ ಸ್ಪೂನ್ ಅರಿಶಿನ ಹಾಕಾಕೊಂತೀನಿ ನಾನು. ಸೊ அந்த ನೀರು ಮತ್ತೆ ಚೇಂಜ್ ಮಾಡೀನಿ ರೀ, ತೊಳೆದಿದ್ದ ನೀರೆಲ್ಲ ಇನ್ನೊಮ್ಮೆ ಮತ್ತೆ ಹೊಸ ನೀರು ಹಾಕ್ಕೊಂಡು ಅರಿಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡತ್ತೀನಿ. ಸೊ ಮಿಕ್ಸ್ ಮಾಡಿದ್ಮೇಲೆ ಒಂದು 5 ನಿಮಿಷ ಬಿಡ್ರಿ. ಅದನ್ನು 5 ನಿಮಿಷ ಬಿಟ್ಟಿದ್ಮೇಲೆ ಇವಾಗ ಏನು ಮಾಡ್ತೀನಪ್ಪ ಅಂತಂದ್ರೆ, ಗ್ಯಾಸ್ ಮೇಲೆ ಒಂದು 3 ನಿಮಿಷ ಕುದಿಯೋಕೆ ಇಡ್ತೀನಿ. ಸೊ ಜಾಸ್ತಿ ಎಲ್ಲ ಕುದಿಯೋಕೆ ಇಡಕ್ಕೆ ಹೋಗ್ಬೇಡ್ರಿ, ಒಂದು 3ರಿಂದ 4 ನಿಮಿಷ ಸಾಕು. ಈಗ ನೋಡಿರಿ, ಇದು ಕುದ್ದೈತಿ. ಸೊ ಅಂದರೆ ಫ್ಲೇಮ್ ಜೋರಾಗಿ ಕಮ್ಮಿ ಮಾಡ್ಕೊತಿರ್ರಿ, ಅದು ಹಿಂಗೆ ಕುದಿಬೇಕು. ಕುದ್ಮೇಲೆ ನೋಡಿರಿ, ಇವಾಗ ನಾನು ಇದು ಸೋಸ್ಕೊಂಡೀನಿ. ಈ ಥರ ಎಲ್ಲ ನೀರೆಲ್ಲ ಸೋಸ್ಕೊಂಡು ಒಂದು 2-3 ಸತಿ ತಣ್ಣೀರಾಗಿ ತೊಳ್ಕೊಂಡಿದ್ಮೇಲೆ ಈ ಥರ ಸೋಸ್ಕೊಂಡಿನ ಒಂದು ನೀರು ತಳಗೆ ಸಪ್ರೇಟ್ ಆಗಲಿ ಅಂತಂದು ಹಿಂಗೆ ಒಂದು ಸ್ವಲ್ಪ ಹೊತ್ತು ಬಿಡ್ರಿ. ಬಿಟ್ಟ ಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ, ಒಂದು ತಟ್ಟೆ ಒಳಗೆ ಇವೆಲ್ಲ ಗೋಬಿನೆಲ್ಲ ಹಾಕ್ಕೊಳ್ರಿ. ಹಾಕ್ಕೊಂಡು ಇದನ್ನು ತಣ್ಣಗಾಗಬೇಕು, ಒಂಚೂರು ನೀರು ಇರಬಾರ್ದು, ಆ ಥರ ಫ್ಯಾನ್ ಗಾಳಿಗೆ ಒಣಗಿಸ್ಕೋರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ, ಇವಾಗ ಈ ಸ್ಪೂನ್ನಾಗ 1 ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು ಈ ಸ್ಪೂನ ಒಂದು ಮೈದಾ ಮತ್ತು ಕಾರ್ನ್ಫ್ಲವರ್ 2 ಸ್ಪೂನ್ ಅಕ್ಕಿ ಒಂದಿನ. ಅಕ್ಕಿ ಹಿಟ್ಟು ನಿಮಗೆ ಆಪ್ಷನಲ್, ಬಟ್ ಅಕ್ಕಿ ಹಿಟ್ಟು ಹಾಕಿದ್ರೆ ಕ್ರಿಸ್ಪಿ ಬರ್ತೈತಿ ಹಂಗಾಗಿ. ನೆಕ್ಸ್ಟ್ ಈಗ ಅದಕ್ಕೆ ಉಪ್ಪು ಹಾಕ್ಕೊತೀನಿ ಮತ್ತು ಇಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಜಾಸ್ತಿನೂ ಮಾಡ್ಕೋಬೋದು, ಕಮ್ಮಿನೂ ಮಾಡ್ಕೋಬೋದು. ಮತ್ತು ಇದು ಅಜ್ವಾನ ಆಪ್ಷನಲ್ ನಿಮಗೆ, ಬಟ್ ನಾನು ಹಾಕಿನಿ. ಮತ್ತು ನಾನು 1 ಸ್ಪೂನ್ ಖಾರ ಪುಡಿ ಹಾಕ್ಕೊಂಡಿನಿ. ಆ್ಯಂಡ್ ನಿಮಗೆ ಖಾರ ಕಮ್ಮಿ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಕೊಳ್ರಿ, ಬಟ್ ನಮಗೆ ಸ್ವಲ್ಪ ಖಾರ ತಿಂತೀವಿ ಅಂತ ಜಾಸ್ತಿ ಹಾಕ್ಕೊಂಡಿನಿ. ಮತ್ತು MTR ಗರಂ ಮಸಾಲೆ, ಇದು ಆಪ್ಷನಲ್. ಇದನ್ನೆಲ್ಲ ಹಾಕ್ಕೊಂಡಿದ್ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ, ನೆಕ್ಸ್ಟ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಅಂದರೆ ನೀರು ಹಾಕಲಿಲ್ಲ ಅಲ್ಲ, ಹಂಗೆ ಫಸ್ಟ್ ಹಿಂಗೆ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಒಂದು ಅದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಐತಲ್ಲ, ಅದೆಲ್ಲ ಹಿಟ್ಟಿಗೆಲ್ಲ ಹೊಂದ್ಕೊಂಡಂಗೆ ಮಾಡ್ಕೊಳ್ರಿ. ಅದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಅಂದರೆ ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ರೀ. ಅದಾದಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ, ನೀರು ಹಾಕ್ಕೊಂಡಿನಿ ನೋಡಿರಿ. ಸೊ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಅಂದರೆ ಒಂದೇ ಸತಿ ನೀರು ಹಾಕ್ಕೋಬೇಡ್ರಿ, ನಿಧಾನಕ್ಕೆ ನೀರು ಹಾಕ್ಕೊಂತ ಬರ್ರಿ. ಹಾಕ್ಕೊಂಡು ಬಂದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಗಂಟೇನು ಇರಬಾರ್ದು, ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಒಂಚೂರು ಗಂಟು ಇರಬಾರ್ದು, ಯಾಕಂದ್ರೆ ಗಂಟು ಇತ್ತಂದ್ರೆ ಗೋಬಿ ಮುಂದೆ ಕರಿತೀವಲ್ಲ ಅವಾಗ ಇದಾಕತಿ, ಹಂಗಾಗಿ ಹೇಳತ್ತೀನಿ. ಈಗ ನೋಡಿರಿ, ನಾನು ಇನ್ನೂ ಸ್ವಲ್ಪ ಗಟ್ಟಿ ಐತಿ, ಇವಾಗ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊತೀನಿ. ಸೊ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಕರೆಕ್ಟ್ ಆಕತಿ. ಹಂಗೆ ಈಗ ನೋಡ್ಬೋದಲ್ಲ, ಈ ಥರ ಬಂದೈತಿ, ಏನೂ ಗಂಟಿಲ್ಲ ಏನೂ ಇಲ್ಲ, ಆ ಥರ ಮಾಡ್ಕೊಂಡಿನಿ. ಸೊ ಹಂಗೆ ಮಾಡ್ಕೊಳ್ರಿ, ಪೂರ ಗಂಟೆಲ್ಲ ಹೋಗ್ಬೇಕು, ಆ ಥರನ ಮಾಡ್ಕೊಳ್ರಿ. ಈಗ ನೆಕ್ಸ್ಟ್ ನೋಡ್ಬೋದು, ಇದು 1.5 ಉಳ್ಳಾಗಡ್ಡಿ ತೊಗೊಂಡಿನಿ ನಾನು. ಇದನ್ನು ಸಣ್ಣಕ್ಕಾಗಿ ಹೆಚ್ಕೋಬೇಕು. ಈಗ ನೋಡಿರಿ, ಸಣ್ಣಕ್ಕೆ ಹೆಚ್ಕೊಂಡಿನಿ. ಮತ್ತು ಒಂದು ಮುಷ್ಟಿಯಷ್ಟು ಕೊತ್ತಂಬರಿನೂ ಅದನ್ನು ಸಣ್ಣಕ್ಕೆ ಹೆಚ್ಕೊಂಡಿನಿ. ನೆಕ್ಸ್ಟ್ ಏನಪ್ಪ ಅಂದ್ರೆ, ಈಗ ಒಂದು ಬಾಣಲಿ ಒಳಗೆ ಎಣ್ಣೆ ಕರಿಯಾಕೆ ಇಟ್ಕೊಂಡಿನಿ, ಮತ್ತು ಟಿಶ್ಯೂ ಪೇಪರ್ನ ರೆಡಿ ಮಾಡಿ ಇಟ್ಕೊಂಡಿನಿ ರೀ, ಅಂದರೆ ಕರ್ದು ಹಾಕೋ ಗೋಬಿನ. ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ, ನಾನು ಅದು ಹಿಟ್ಟು ಕಲಸಿದ್ನಲ್ಲ ರೀ, ಹಿಟ್ಟು ಕಲಸಿದ್ದಕ್ಕೆ ಅದು ಬೇಯಿಸಿದ್ದು ಗೋಬಿ ಹಾಕ್ಕೊಂಡಿನಿ. ಹಾಕ್ಕೊಂಡು ಅದನ್ನು ನೀಟಾಗಿ ಕಳಿಸ್ಕೊಳ್ರಿ. ಅಂದ್ರೆ ಏನು ಹಿಟ್ಟೆಲ್ಲ ನೀಟಾಗಿ ಪೂರ್ತಿ ಇದಕ್ಕೆ ಹತ್ತಬೇಕು, ಆ ಥರ ಕಳಿಸ್ಕೊಳ್ರಿ. ಮತ್ತು ಏನಾರ ಸ್ವಲ್ಪ ಹಿಟ್ಟೇನ ನೀರಾಗಿತ್ತಂದ್ರೆ ಅಕ್ಕಿ ಹಿಟ್ಟು ಅದನ್ನು ಹಾಕ್ಕೊಳ್ರಿ, ನಡೀತೈತಿ. ಈಗ ನೋಡ್ಬೋದು, ಎಣ್ಣೆ ಒಳಗೆ ಒಂದೊಂದು ಬಿಡಾತೀನಿ. ಸೊ ಒಂದೊಂದು ಬಿಡ್ರಿ, ಜಾಸ್ತಿ ಎಲ್ಲ ಒಂದೇ ಸತಿ ಬಿಡಕ್ಕೆ ಹೋಗ್ಬೇಡ್ರಿ. ಇದನ್ನ ಹೋಟ್ಲಾಗಂದ್ರೆ ಎಲ್ಲ ಜಾಸ್ತಿ ಒಂದೊಂದು ಸತಿ ಬಿಟ್ಟು ಬಿಡ್ತಾರೆ, ಬಟ್ ನಾವು ಮನೆಗೆ ಮಾಡತ್ತೀವಲ್ಲ, ಸ್ಲೋ ಆಗಿ ಒಂದೊಂದು ಬಿಡ್ರಿ. ಸೊ ಕ್ರಿಸ್ಪಿಯಾಗಿ ಇಡ್ತಾವೆ. ಸೊ ಹಂಗಾಗಿ ಹೇಳತ್ತೀನಿ, ಒಂದೊಂದು ನೀಟಾಗಿ ಬಿಡ್ರಿ. ನಾನು ನೋಡತ್ತಿರಲ್ಲ, ನಾ ಹಿಂಗೆ ಬಿಡತ್ತೀನಿ, ಹಂಗೆ ಬಿಡ್ರಿ. ಸೊ ಹೇಳ್ರಿ, ಕಮೆಂಟ್ಸ್ ಮಾಡಿರಿ ಹೆಂಗೆ ಬರತ್ತಾವ ವ್ಲಾಗ್ಸ್ ಅಂತಂದು. ನೆನ್ನೆ ಚಿಕನಿಂದ ಹಾಕಿದ್ದೆ, ಸೊ ವ್ಯೂಸ್ ಕಮ್ಮಿ ಬಂದವು, ಪ್ಲೀಸ್ ಸಪೋರ್ಟ್ ಮಾಡಿರಿ ಗೈಸ್. ಹಾಗೆ ಅದು ನೀವು ಹಿಂಗೆ ಸಪೋರ್ಟ್ ಮಾಡಿದ್ರೆ ನನಗೂ ಗೊತ್ತಾಗತ್ತಿಲ್ಲ, ಈಗ ನಾನು ಡೈಲಿ ವ್ಲಾಗ್ಸ್ ಮಾಡಬೇಕು ಬೇಡ ಅಂತಂದು. ಸೊ ಪ್ಲೀಸ್ ಕಮೆಂಟ್ ಮಾಡಿರಿ. ಸೊ ವ್ಯೂಸ್ ಜಾಸ್ತಿ ಜನ ನೋಡ್ರಿ ಅಂತ ಕೇಳ್ಕೊತೀನಿ ನಿಮಗೆ. ಈಗ ನೋಡತ್ತಿರಲ್ಲ, ಫ್ಲೇಮ್ ಹೈಯೇ ಇರಲಿ, ಅಂದ್ರೆ ಲೋ ಇಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಗೋಬಿ ಎಣ್ಣೆ ಕುಡಿತಾವೆ, ಹಂಗಾಗಿ ಹೇಳತ್ತೀನಿ. ಹೈಯ ಫ್ಲೇಮ್ ಇಟ್ಕೊಳ್ರಿ, ಏನಾಗಲ್ಲ. ಹೈ ಫ್ಲೇಮ್ ಇಟ್ಕೊಂಡು ಇನ್ನೊಂದು ಏನಪ್ಪ ಟಿಪ್ ಅಂತಂದ್ರೆ,
ಇದು ಪೂರ್ತಿ ಗೋಬಿಯಲ್ಲಿ ಹಾಕಿದ್ಮೇಲೆ ಹಂಗೆ ಡೈರೆಕ್ಟಾಗಿ ಚಮಚೆ ತಿರುಗಿಸ್ಬೇಡ್ರಿ. ಅದೇನು ವೈಟ್ ಕಲರ್ ಎಲ್ಲ ಬರ್ತಿರ್ತದಲ್ಲ ಅದು ಕಮ್ಮಿ ಆದಮೇಲೆ ಚಮಚೆ ತಿರುಗಿಸ್ರಿ. ಅಲ್ಲಿ ತನಕ ಇದು ಮಾಡೋಕೆ ಹೋಗ್ಬೇಡ್ರಿ. ಈಗ ನೋಡಿರಿ ನಾನು ಎಲ್ಲ ಒಂದೊಂದೇ ಏನು ತೆಗಿತಿಲ್ಲ, ನಾರ್ಮಲಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳತ್ತೀನಿ. ಹಂಗೆ ಮಿಕ್ಸ್ ಮಾಡ್ಕೊಳ್ರಿ. ಇಲ್ಲೊಂದು ಏನಾಗ್ಬಿಡ್ತದಂದ್ರೆ ಜಲ್ದಿ ಇದನ್ನು ಮಾಡಿದರೆ ಇದಾಕತಿ. ಹಂಗಾಗಿ ಈಗ ನೋಡತ್ತೀರಲ್ಲ ನಾನು ಸಾಸಸ್, ಸೋಯಾ ಸಾಸು, ಗ್ರೀನ್ ಚಿಲ್ಲಿ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸ್ ತೊಗೊಂಡೀನಿ. ಈಗ ನೋಡ್ಬೋದಲ್ಲ ಗೋಬಿ ಏನು ಕರ್ದಿದ್ನಲ್ಲ ಅದು ಎಲ್ಲ ಗೋಲ್ಡನ್ ಬ್ರೌನಾಗಿ ಕರ್ದೀನಿ. ಮತ್ತು ಈಗ ನೋಡ್ಬೋದು ಒಂದು ಬೌಲ್ ಒಳಗೆ ಸೋಯಾ ಸಾಸ್ 2 ಸ್ಪೂನು, ರೆಡ್ ಚಿಲ್ಲಿ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸು, ಕೆಚಪ್ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿನಿ. ಇದು ಕಾರ್ನ್ಫ್ಲವರಿಂದ ನೀರಿಂದ. ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಆಯಿಲ್ ಒಳಗೆ ಬಾಣಲಿ ಒಳಗೆ ಆಯಿಲ್ ಒಂದು ಸ್ವಲ್ಪ ತೆಗೆದು ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಆಯಿಲ್ 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡಿನಿ. ಜಾಸ್ತಿ ಏನು ಬೇಡ. ಅದಕ್ಕೆ ಈಗ ನಾವೇನು ಆನಿಯನ್ ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಹಾಕಿ ಫ್ರೈ ಮಾಡಬೇಕು. ಸೊ ನಾನಲ್ಲಿ ಕಾರ್ನ್ಫ್ಲವರಿಂದ ನೀರು ಮಾಡಿಟ್ಕೊಂಡಿನಿ ರೀ. ನೀಟಾಗಿ ಇನ್ನೊಂದು ಸರ್ತಿ ಹೇಳ್ತೀನಿ ನೋಡಿರಿ. 2 ಸ್ಪೂನ್ ಕಾರ್ನ್ಫ್ಲವರ್ ಹಾಕಿ ನೀರು ಹಾಕಿ ಕಲಸಿ ಅದು ಒಂದು ಬ್ಯಾಟ್ರ್ ರೆಡಿ ಮಾಡಿ ಇಟ್ಟೀನಿ. ಅದಾದಮೇಲೆ ಸಾಸಸ್ ಹೇಳ್ತೀನಿ ನೋಡಿರಿ ಇನ್ನೊಮ್ಮೆ. ಸೋಯಾ ಸಾಸ್ 2 ಸ್ಪೂನು, ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ರಿ. ಮತ್ತು 1 ಸ್ಪೂನು ರೆಡ್ ಚಿಲ್ಲಿ ಸಾಸು ಮತ್ತು 1 ಸ್ಪೂನು ಗ್ರೀನ್ ಚಿಲ್ಲಿ ಸಾಸು ಮತ್ತು 2 ಸ್ಪೂನ್ ಕೆಚಪ್, ಟೊಮೆಟೊ ಕೆಚಪ್ ಅದೆಲ್ಲ ಹಾಕೀನಿ. ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಈಗ ನೋಡ್ಬೋದಲ್ಲ ಉಳ್ಳಾಗಡ್ಡಿ ನೀವು ಫ್ರೈ ಮಾಡ್ಕೊಳತ್ತೀನಿ. ಉಪ್ಪು ಲೈಟಾಗಿ ಹಾಕ್ಕೊಳ್ರಿ, ಯಾಕಂದರೆ ಹಿಟ್ಟು ಮಾಡೋ ಕೆಲಸ ಮುಂದೆ ಹಾಕಿರ್ತೀವಿ ಹಂಗಾಗಿ. ಮತ್ತು ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಹಾಕ್ತೀನಿ. ಸೊ ಅದನ್ನು ಹಾಕಿ ಕಳಿಸ್ರಿ. ಓಕೆನಾ. ಅಲ್ಲ ಬೆಳ್ಳುಳ್ಳಿ ವಾಸನೆ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟಿಂದ. ಈಗ ನೋಡಿರಲ್ಲ ಎಲ್ಲ ಸ್ಮೆಲ್ಲೆಲ್ಲ ಹೋಗೈತೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟಿಂದೆಲ್ಲ. ಸೊ ಅದಾದಮೇಲೆ ಉಪ್ಪೆಲ್ಲ ಹಾಕಿನಿ ನಾನು. ಸೊ ಉಪ್ಪೆಲ್ಲ ಹಾಕಿದ್ಮೇಲೆ ಈಗ ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳ್ತೀನಂತ ನಿಮಗೆ. ಈಗ ನೆಕ್ಸ್ಟ್ ನೋಡಿರಲ್ಲ ಗೈಸ್, ಒಂದು ಗ್ಲಾಸ್ ಅಷ್ಟು ನೀರು ಹಾಕೀನಿ ನಾನು. ಜಾಸ್ತಿ ಏನಲ್ಲ, ಒಂದು ಗ್ಲಾಸ್ ಅಷ್ಟು. ಮೊನ್ನೆ ಒಂದು ಬ್ಲಾಗಾಗಿ ನಾನು ತೋರಿಸಿದ್ನಲ್ಲ ಬೀಟ್ರೋಟ್ ಪಲ್ಯ ಟೈಮಾಗ ಅಷ್ಟು ಗ್ಲಾಸಿಂದ ನೀರು ಹಾಕೀನಿ. ಈಗ ನೋಡಿರಿ ಅದಕ್ಕೆ ನಾವೇನು ಸಾಸಿಂದ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೊಂತೀನಿ. ಅದು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಮತ್ತು ತಳಗೆಲ್ಲ ಇದಾಗಬಾರ್ದಲ್ಲ ಹಂಗಾಗಿ. ಸೊ ನೀಟಾಗಿ ಸಾಸ್, ಯಾಕಂದ್ರೆ ಸಾಸ್ ಹಾಕಿದ್ವಂದ್ರೆ ಒಂದೊಂದು ಸರ್ತಿ ಸಾಸ್ ತಳಗೆ ಅಂದ್ಕೊಳೋಷ್ಟು ಚಾನ್ಸಸ್ ಇರ್ತೈತೆ. ಹಂಗಾಗಿ ಈಗ ಅದನ್ನೆಲ್ಲ ಹಾಕಿದ್ಮೇಲೆ ಏನು ಮಾಡಬೇಕಪ್ಪ ಅಂತಂದು ನೆಕ್ಸ್ಟ್ ನಾನು ಖಾರ ಪುಡಿ ಹಾಕತ್ತೀನಿ. ಇದು ಖಾರ ಪುಡಿ ಹಾಕೋದು ನಿಮಗೆ ಆಪ್ಷನಲ್ ಅಂತ, ನಿಮಗೆ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಬಟ್ ನಾನು ಹಾಕೀನಿ ಖಾರ ಪುಡಿ. ಒಂದು ಅರ್ಧ ಚಮಚ ಖಾರ ಪುಡಿ ಹಾಕ್ಕೊಂಡಿನಿ ನಾನು. ನೆಕ್ಸ್ಟ್ ಏನು ಹಾಕ್ತೀನಪ್ಪ ಅಂತಂದರೆ ಈಗ ಒಂದು 1/4 ಟೀ ಸ್ಪೂನ್ ಸಕ್ಕರೆ. ಸೊ ಸಕ್ಕರೆನೂ ಇದು ನಿಮ್ಮ ಇಷ್ಟ. ನಾನು ಹಾಕಿನಿ ಯಾಕಂದರೆ ಎಲ್ಲ ಬ್ಯಾಲೆನ್ಸ್ ಆಗಿರಲಿ ಅಂತ. ಯಾಕಂದ್ರೆ ಸೋಯಾ ಸಾಸ್ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀವಿ ಹಂಗಾಗಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿನಿ ನಾನು. ಈಗ ಇದನ್ನು ಕುದಿಯೋ ತನಕ ಬಿಡಬೇಕು. ಈಗ ನೋಡಿರಿ ಈ ಥರ ಕುದಿ ಬಂದೈತಲ್ಲ, ಕುದಿ ಬಂದಮೇಲೆ ನಾವು ಏನದು ಕಾರ್ನ್ಫ್ಲವರ್ ಏನು ಬ್ಯಾಟ್ರ್ ರೆಡಿ ಮಾಡಿದ್ವಲ್ಲ ಅದನ್ನು ಹಾಕಿನಿ. ಕಾರ್ನ್ಫ್ಲವರ್ ಯಾಕೆ ಹಾಕ್ಬೇಕಂದ್ರೆ ಒಂದು ಸಾಸ್ ಥರ ನೀಟಾಗಿ ಗಟ್ಟಿಯಾಗಿ ಬರ್ತೈತಿ. ಇಲ್ಲ ಈ ಥರ ನೀರು ಐತಲ್ಲ ಹಂಗಾಗಿ. ಈಗ ನೋಡಿರಿ ಅದು ಹಾಕಿಷ್ಟನ ಹೆಂಗೆ ಆಗಲೇ ಗಟ್ಟಿಯಾಗಿ ಬರೋ ಅಷ್ಟೇ ಒಂದು ತಿಕ್ನೆಸ್ ಬರ್ತೈತಿ ಅಂತಂದು ಅಷ್ಟೆ, ಮತ್ತೇನಿಲ್ಲ. ನೋಡ್ಬೋದಲ್ಲ ಈ ಥರ ಜಲ್ದಿ ಇದಾಕತಿ. ನಿಮಗೆ ಭಾಳ ಸೂಪಿ ಥರ ಬೇಕಂದ್ರೆ ಇವಾಗಲೇ ಗೋಬಿ ಎಲ್ಲ ಹಾಕೊಂಬಿಡ್ಬೋದು. ಇಲ್ಲ ನಮ್ಗೆ ಒಂದು ಸ್ವಲ್ಪ ಗಟ್ಟಿ ಬೇಕಂದ್ರೆ ಸ್ವಲ್ಪ ಕಾಯ್ಬೋದು. ಈಗ ನೋಡಿರಿ ಈ ಥರ ಕುದ್ದೈತಿ. ಇವಾಗ ನಾನು ಕೊತ್ತಂಬರಿ ಹಾಕ್ಕೊಂಡು, ನಾವೇನು ಕೊತ್ತಂಬರಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಒಂದು 2 ನಿಮಿಷ ನಾನು ಕುದಿಸ್ತೀನಿ. ನೋಡಿರಿ ನೀಟಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು. ಹಂಗೆ ಬಿಡೋಕೆ ಹೋಗ್ಬಿಟ್ರಿಲ್ಲ ಅಂತ ತಳಗೆ ಒತ್ತು ಬಿಡ್ತದೆ. ಯಾಕಂದ್ರೆ ಕಾರ್ನ್ಫ್ಲವರ್ ಗಟ್ಟಿ ಹಾಕಂತಿರ್ತೈತಲ್ಲ ಹಂಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊತ ಬರ್ರಿ. ಈಗ ನೋಡಿರಿ ಅದು ಹಾಕಿದ್ಮೇಲೆ ಎಲ್ಲ ಕುದಿಸಿ ಚಲೋ ಹೊತ್ತಂಗೆ ಈ ಥರ ನನಗೆ ಬೇಕಾಯಿತು. ಇಲ್ಲ ನಿಮ್ಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಿಲ್ಲ, ಇನ್ನೂ ಸ್ವಲ್ಪ ಸೂಪಿ ಬೇಕಂದ್ರೆ ಜಲ್ದಿನ ಇದು ಮಾಡ್ಕೊಳ್ರಿ. ಈಗ ನೋಡ್ಬೋದು ನಾನು ಗೋಬಿ ಹಾಕ್ಕೊಂಡಿನಿ. ಅದೇನು ಕರೆದಿದ್ವಲ್ಲ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹಾಕ್ತೀನಿ. ಸೊ ನಿಮ್ಗೆ ಏನಾರು ರೋಸ್ಟಾಗಿ ಗೋಬಿ ಬೇಕಿತ್ತಪ್ಪ ಅಂತಂದರೆ ಕರೆಯೋದು ಕ್ರಿಸ್ಪಿಯಾಗಿ ಕರೆದಿರ್ತೀವಿ. ಅಕ್ಕಿ ಹಿಟ್ಟು ಅದಕ್ಕೆ ಹಾಕ್ರಿ ಅಂತ ಅಂದಿದ್ದೇನೆ. ಈಗ ಇದಾದಮೇಲೆ ಇನ್ನೊಂದು ಸ್ವಲ್ಪ ನಿಮಗೆ ರೋಸ್ಟ್ ಬೇಕಾಗಿತ್ತು ಅಂದ್ರೆ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಸೊ ಇಷ್ಟ ಗೈಸ್ ಇವತ್ತಿನ ಗೋಬಿ ರೆಸಿಪಿ. ಇಷ್ಟ ಆದರೆ ಲೈಕ್ ಮಾಡಿರಿ.